ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಯಾವುದಂತಂದ್ರೆ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದ ಶಾತವಾಹನ ಸಾಮ್ರಾಜ್ಯ. ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ಒಂದು ಮನೆತನ ಯಾವುದಂತಂದ್ರೆ ಶಾತವಾಹನ ಮನೆತನ. ಶಾತವಾಹನರು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಆಂಧ್ರಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯಗಳಲ್ಲೂ ಕೂಡ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ. ಶಾತವಾಹನರು ತೆಲುಗು ಮೂಲದವರು ಎಂದು ಅಶೋಕನ 12ನೇ ಬಂಡೆಗಲ್ಲು ಶಾಸನದಿಂದ ನಮಗೆ ತಿಳಿದು ಬರುತ್ತದೆ. ಶಾತವಾಹನರು 3 ರಾಜಧಾನಿಗಳನ್ನು ಹೊಂದಿದ್ದು ಅವು ಶ್ರೀಕಾಕುಳಂ, ಧನ್ಯಕಟಕ, ಪೈಠಾಣ. ಶಾತವಾಹನರ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ಅದರಲ್ಲಿ ಮೊದಲನೆಯದಾಗಿ ಶಾತವಾಹನ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಮೂಲ ಪುರುಷ ಎಂದೇ ಖ್ಯಾತವಾದ ಸಿಮುಖನ ಬಗ್ಗೆ ಗಮನಿಸಿದಾಗ ಪಾನಗಡದ ಶಾಸನವು ಈತನನ್ನು ರಾಯಸಿಮುಖ ಶಾತವಾಹನ ಎಂದು ಹೊಗಳುತ್ತದೆ. ಸಿಮುಖನ ಗುರುಗಳು ಕುಂದಾಚಾರ್ಯ. ಸಿಮುಖನ ರಾಜಧಾನಿ ಶ್ರೀಕಾಕುಳಂ. 2ನೇ ಪ್ರಮುಖ ಅರಸ ದಕ್ಷಿಣ ಪ್ರತಾಪತಿ ಎಂಬ ಬಿರುದನ್ನು ಹೊಂದಿದ 2ನೇ ಶಾತಕರ್ಣಿಯ ಬಗ್ಗೆ ಗಮನಿಸಿದಾಗ ಈತನು ಶಾತವಾಹನ ಸಾಮ್ರಾಜ್ಯವನ್ನು ನಾಸಿಕ್ದಿಂದ ಮಾಳ್ವಾ ಮತ್ತು ಗುಜರಾತ್ ಪ್ರದೇಶದವರೆಗೂ ವಿಸ್ತರಿಸಿದ್ದನು. 3ನೇ ಪ್ರಮುಖ ಅರಸ ಶಾತವಾಹನರ 17ನೇ ದೊರೆಯಾದ ಶ್ರೇಷ್ಠ ಸಾಹಿತಿ ಆಗಿದ್ದ ಹಾಲರಾಜನ ಬಗ್ಗೆ ಗಮನಿಸಿದಾಗ ಹಾಲರಾಜನು ಗತಾ ಸಪ್ತಸತಿ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ದು ಅದರಲ್ಲಿ 700 ಶೃಂಗಾರ ರಸಭರಿತ ಮನಮೋಹಕ ಕಾವ್ಯಗಳು ಕಂಡುಬರುತ್ತವೆ. ಈ ಗತಾ ಸಪ್ತಸತಿ ಗ್ರಂಥದಲ್ಲಿ ಬೆಣ್ಣೆ, ತುಪ್ಪ ಎಂಬ ಕನ್ನಡ ಪದಗಳು ಕಂಡುಬರುವುದು ಕೂಡ ವಿಶೇಷವಾಗಿದೆ. 4ನೇ ಪ್ರಮುಖ ಅರಸ ಪಶ್ಚಿಮದ ಪ್ರಭು, ಪ್ರತಿಷ್ಠಾನದ ಪ್ರಭು, ರಾಜರಾಜ, ಮಹಾರಾಜ, ತೈ ಸಮುದ್ರ ತೋಯ್ ಪಿತಾವಾಹನ ಎಂಬ ಬಿರುದನ್ನು ಹೊಂದಿದ ಗೌತಮಿಪುತ್ರ ಶಾತಕರ್ಣಿಯ ಬಗ್ಗೆ ಗಮನಿಸಿದಾಗ ಗೌತಮಿಪುತ್ರ ಶಾತಕರ್ಣಿಯು ಶಕಛತ್ರಪರನ್ನು ಸೋಲಿಸಿ ಶಕಾರಿ ಎಂಬ ಬಿರುದನ್ನು ಪಡೆದನು ಮತ್ತು ಬ್ರಾಹ್ಮಣರನ್ನು ರಕ್ಷಿಸುವುದರಿಂದ ಆತನನ್ನು ಏಕಬ್ರಾಹ್ಮಣ ಎಂದು ಕರೆಯಲಾಯಿತು. ಅಷ್ಟೇ ಅಲ್ಲದೆ ಗೌತಮಿಪುತ್ರ ಶಾತಕರ್ಣಿಯ ಆಳ್ವಿಕೆಯ ಅವಧಿಯಲ್ಲಿ ಶಕವರ್ಷವೂ ಕೂಡ ಆರಂಭವಾಯಿತು. ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿಯ ಬಗ್ಗೆ ಗಮನಿಸಿದಾಗ ಈತನು ರೋಮ್ವರೆಗೂ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದನು. ಶಾತವಾಹನರು ತಮ್ಮ ಆಡಳಿತವನ್ನು 6 ಭಾಗಗಳಾಗಿ ವಿಂಗಡಿಸಿ ಆಳ್ವಿಕೆ ಮಾಡುತ್ತಿದ್ದರು. ಅವು ಸಾಮ್ರಾಜ್ಯ, ಜನಪದ, ಆಹಾರ, ವಿಷಯ, ನಿಗಮ, ಗ್ರಾಮ. ಇಷ್ಟೇ ಅಲ್ಲದೆ ಶಾತವಾಹನರು 4 ರೀತಿಯ ತೆರಿಗೆಗಳನ್ನು ವಿಧಿಸುತ್ತಿದ್ದರು. ಅವು ಬಲಿ, ಉಪರೀಕ, ಹಿರಣ್ಯದೇಯ, ಮೇಯವು. ಶಾತವಾಹನರಿಗೆ ಸಂಬಂಧಿಸಿದಂತೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.